ಹಲೋ ಸ್ನೇಹಿತರೆ, ಶ್ರೀರಂಗ ಟಿ ವಿಗೆ ಸ್ವಾಗತ ಸುಸ್ವಾಗತ. ಈ ದಿನ ಯೋಗಕ್ಷೇಮ ಕಾರ್ಯಕ್ರಮದಲ್ಲಿ ಕುಂಡಲಿನಿ ಶಕ್ತಿಯ ಜಾಗೃತಿಗೆ ಕ್ಲಿಷ್ಟಕರ ಕಂದಾಸನ, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಕಂದ ಎಂದರೆ ಬೇರು, ಗಡ್ಡೆಯ ಗಂಟು ಎಂದು ಅರ್ಥವಿದೆ. ಆದರೆ ಹಠಯೋಗ ಪ್ರದೀಪಿಕೆಯಲ್ಲಿ ಕಂದದ ಬಗ್ಗೆ ಕುಂಡಲಿನಿ ಶಕ್ತಿಯ ಜಾಗೃತಿ ಎಂದು ತಿಳಿಸಲಾಗಿದೆ. ಇದೊಂದು ವಿಶಿಷ್ಟ ಕ್ಲಿಷ್ಟಕರ ಭಂಗಿಯಾಗಿದೆ. ಕಂದಾಸನ ಎಂದರೆ ಏನು? ಯೋಗಶಾಸ್ತ್ರದಲ್ಲಿ ಕಂದಾಸನವು ಕುಳಿತುಕೊಳ್ಳುವ ಆಸನವಾಗಿದ್ದು, ಇದು ಕಾಲುಗಳ ನಮ್ಯತೆಯನ್ನು ಸೃಷ್ಟಿಸುತ್ತದೆ. ಈ ಪದವು ಸಂಸ್ಕೃತದ ಕಾಂಡ ಅಂದರೆ ಬಲ್ಬಸ್ ಮತ್ತು ಆಸನ ಅಂದರೆ ಭಂಗಿ ಎಂಬ ಪದಗಳಿಂದ ಬಂದಿದೆ. ಈ ಭಂಗಿಯಲ್ಲಿ ಪಾದಗಳು ಈರುಳ್ಳಿಯ ಬಲ್ಬನ್ನು ಹೋಲುವುದರಿಂದ ಇದನ್ನು ಹಾಗೆ ಹೆಸರಿಸಲಾಗಿದೆ. ಈ ಭಂಗಿಯನ್ನು ನಿರ್ವಹಿಸಲು ಅಭ್ಯಾಸಿಯು ನೆಲದ ಮೇಲೆ ಕುಳಿತು ಪಾದಗಳನ್ನು ಪೆರಿನಿಯಂ ಕಡೆಗೆ ತರಲು ಮೊಣಕಾಲುಗಳಲ್ಲಿ ಕಾಲುಗಳನ್ನು ಬಗ್ಗಿಸುತ್ತಾರೆ. ಪಾದದ ಅಡಿಭಾಗಗಳು ದೇಹವನ್ನು ಎದುರಿಸುವಂತೆ ಕಣಕಾಲುಗಳು ತಿರುಚುವಾಗ ಪಾದಗಳನ್ನು ಹಿಡಿದಿಡಲಾಗುತ್ತದೆ. ನಂತರ ಪಾದಗಳನ್ನು ಒಕ್ಕುಳಿನ ವಿರುದ್ಧ ಇರಿಸಲಾಗುತ್ತದೆ. ಕಂದಾಸನವನ್ನು ಮೇಲ್ಮುಖ ಕಣಕಾಲು ತಿರುವು ಭಂಗಿ ಎಂದು ಕರೆಯುತ್ತಾರೆ. ಮಾಡುವ ವಿಧಾನ: ಜಮಖಾನ ಹಾಸಿ ಅದರ ಮೇಲೆ ಕುಳಿತುಕೊಂಡು ಮೊದಲಿಗೆ ಬದ್ಧ ಕೋನಾಸನ ಅಭ್ಯಾಸ ಮಾಡಬೇಕು. ಅನಂತರ ಬಲಗೈಯಿಂದ ಬಲಪಾದವನ್ನು, ಎಡಗೈಯಿಂದ ಎಡಪಾದವನ್ನು ಸಮರ್ಪಕವಾಗಿ ಹಿಡಿದುಕೊಳ್ಳಿ. ಕೈಗಳ ಸಹಾಯದಿಂದ ಎರಡೂ ಕಾಲುಗಳ ಹಿಮ್ಮಡಿ ಮತ್ತು ಪಾದಗಳ ಹೊರ ಬದಿಗಳನ್ನು ಒಕ್ಕಳು ಮತ್ತು ಎದೆಯ ಮಧ್ಯಭಾಗಕ್ಕೆ ತಂದು ಒತ್ತಿ ಇರಿಸಿ, ಆಮೇಲೆ ಕೈಗಳನ್ನು ಚಿನ್ಮುದ್ರ ಭಂಗಿಯಲ್ಲಿ ಇರಿಸಿ, ಸಾಧ್ಯವಾದರೆ ಎರಡೂ ಕೈಗಳನ್ನು ಶಿರಸ್ಸಿನ ಮೇಲೆ ತಂದು ಕೈಮುಗಿಯಿರಿ. ಈ ರೀತಿಯಲ್ಲಿ ಸ್ವಲ್ಪ ಹೊತ್ತು ಸಾಮಾನ್ಯ ಉಸಿರಾಟ ನಡೆಸುತ್ತಾ ಅನಂತರ ತುಸು ವಿಶ್ರಾಂತಿ ಪಡೆಯಿರಿ. ಈ ಆಸನವನ್ನು ಆರಂಭದಲ್ಲಿ ಅಭ್ಯಾಸ ನಡೆಸುವಾಗ ಪಾದಗಳು ಜಾರಿ ಬೀಳಬಹುದು. ನಿತ್ಯ ನಿರಂತರ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಕಲಿತಾಗ ಈ ಆಸನವು ಕ್ರಮೇಣ ಕೈವಶವಾಗುತ್ತದೆ. ಇದನ್ನು ಗುರುಮುಖೇನವೇ ಕಲಿಯಿರಿ. ಪ್ರಯೋಜನ: ಕಂದಾಸನದ ಪ್ರಯೋಜನಗಳು ಹಲವಾರು. ಪ್ರಮುಖವಾಗಿ ಕಂದಾಸನವು ಹೊಟ್ಟೆಯ ಕೆಳಭಾಗ ಮತ್ತು ಸೊಂಟದಲ್ಲಿರುವ ಪ್ರಮುಖ ಶಕ್ತಿ ಕೇಂದ್ರವಾದ ಕಾಂಡ ನಾಡಿಯ ಮೇಲೆ ಕಾರ್ಯನಿರ್ವಹಿಸುವ ಪ್ರಬಲ ಯೋಗಭಂಗಿ ಎನ್ನಬಹುದಾಗಿದೆ. ಈ ನಾಡಿಯು ಮಾನವ ಶರೀರದ 3 ಪ್ರಮುಖ ಶಕ್ತಿ ಮಾರ್ಗಗಳಾದ ಮೂಲಾಧಾರ, ಸ್ವಾಧಿಷ್ಠಾನ ಮತ್ತು ಮಣಿಪುರ ಚಕ್ರಗಳು ಜಾಗೃತಗೊಳ್ಳುವ ಮೂಲವಾಗಿದೆ. ಈ ಆಸನ ಮಾಡುವುದರಿಂದ ಸಂತಾನೋತ್ಪತ್ತಿಗೆ ಇರುವ ತೊಂದರೆ ನಿವಾರಣೆಯಾಗುತ್ತದೆ ಮತ್ತು ಆ ಸಂಬಂಧದ ಆರೋಗ್ಯ ವೃದ್ಧಿಯಾಗುತ್ತದೆ. ಪ್ರಮುಖವಾದ ಇನ್ನೊಂದು ಪ್ರಯೋಜನವೆಂದರೆ
ಮಿದುಳಿನ ಕಾರ್ಯಗಳನ್ನು ಜಾಗೃತಿಗೊಳಿಸುವಲ್ಲಿಯೂ ಈ ಆಸನ ಪ್ರಮುಖ ಪಾತ್ರ ವಹಿಸುತ್ತದೆ. ಆಸನ ಅಭ್ಯಾಸ ಮಾಡುವುದರಿಂದ ಕಾಲಿನ ಮಾಂಸಖಂಡಗಳು ಚೆನ್ನಾಗಿ ಪಳಗುತ್ತವೆ ಮತ್ತು ಕಾಲಿನ ಪೆಡಸುತನ ನಿವಾರಣೆಯಾಗುತ್ತದೆ. ಕಾಲಿನ ನರಗಳ ಸೆಳೆತ ನಿವಾರಣೆ, ಮೊಣಕಾಲಿನ ನರದ ದೋಷ ನಿವಾರಣೆಗೆ ತುಂಬ ಸಹಕಾರಿಯಾಗುತ್ತದೆ. ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳನ್ನು ಅನುಭವಿಸುವವರಿಗೆ ಈ ಆಸನವು ಅತ್ಯುತ್ತಮ ಫಲಕಾರಿ ಔಷಧವಾಗಿದೆ. ಕಿಬ್ಬೊಟ್ಟೆ ಮತ್ತು ಬೆನ್ನಿನ ಭಾಗಗಳಿಗೆಲ್ಲ ಸಾಕಷ್ಟು ರಕ್ತ ಪರಿಚಲನೆಯಾಗಿ ಅವೆಲ್ಲವೂ ಹುರುಪುಗೊಂಡು ಶಕ್ತಿಯನ್ನು ಗಳಿಸುವುದು ಕಂದಾಸನದಿಂದ ಸಾಧ್ಯ. ಹಾಗೂ ಈ ಆಸನವು ಮೂತ್ರಪಿಂಡಗಳು, ಮೂತ್ರಕೋಶ ಮತ್ತು ಜನನೇಂದ್ರಿಯ ಇವನ್ನು ಆರೋಗ್ಯವಾಗಿ ಹಾಗೂ ಸುಸ್ಥಿತಿಯಲ್ಲಿ ಇಡುತ್ತದೆ ಎನ್ನುವುದು ಗಮನಾರ್ಹ. ಸ್ಥಿರವಾದ ಅಭ್ಯಾಸದೊಂದಿಗೆ ಇದು ಕುಂಡಲಿಯನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ, ಧ್ಯಾನವನ್ನು ಆಳಗೊಳಿಸುತ್ತದೆ ಮತ್ತು ಆಂತರಿಕ ಅರಿವನ್ನು ವಿಸ್ತರಿಸುತ್ತದೆ. ಈ ಪ್ರಕ್ರಿಯೆಯು ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ನಿರಂತರ ಅಭ್ಯಾಸ ಮತ್ತು ತಾಳ್ಮೆ ಅಗತ್ಯವಾಗಿರುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.